ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ಹೀರೆಕಾಯಿ ಪಲ್ಯ ಮಾಡುವುದು ಹೇಗೆಂದು ನೋಡೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಕಮೆಂಟ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತು ಹೀರೆಕಾಯಿ ಪಲ್ಯ ಮಾಡೋ ವಿಧಾನ. ಚೆನ್ನಾಗಿ ಫಸ್ಟು ಹೀರೆಕಾಯಿ ಮೇಲೆ ಸಿಪ್ಪೆಲ್ಲ ತೆಗೆದುಕೊಳ್ಳೋಣ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೇಗಿದೆ ಎಂದು ಕಮೆಂಟ್ ಮಾಡಿ. ಇವಾಗ ಒಂದು ಹೀರೆಕಾಯಿ ಹೆಚ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ. ಹೀರೆಕಾಯಿ, ಒಂದೆರಡು ಈರುಳ್ಳಿ, ಸ್ವಲ್ಪ ಟೊಮೆಟೊ ಎಲ್ಲ ಚೆನ್ನಾಗಿ ಹೆಚ್ಕೊಂಡು ನನ್ನ ಚಾನಲಲ್ಲಿ ಬರ್ತಿರೋ ಅಡುಗೆಗಳು, ರೆಸಿಪಿಗಳು ಹೇಗಿದೆ ಎಂದು ಪ್ಲೀಸ್ ಕಮೆಂಟ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ ಹಾಗೂ ಮತ್ತು ಸಬ್ಸ್ಕ್ರೈಬ್ನೂ ಆಗಿ. ಉತ್ತರ ಕರ್ನಾಟಕದ ಸ್ಪೆಷಲಿ ಹೀರೆಕಾಯಿ ಪಲ್ಯ. ಇವಾಗ ಈರುಳ್ಳಿ ಹೆಚ್ಚಿಟ್ಕೊಳ್ಳೋಣ. ನನ್ನ ಕ್ಯಾಮ್ರಾ ಅದೇನಿಲ್ಲ, ಮೊಬೈಲ್ನಲ್ಲೇ ವಿಡಿಯೋ ಮಾಡ್ಕೊತಿರೋದು. ಯಾರ್ದು ಹೆಲ್ಪಿಂಗ್ ಇಲ್ಲಾರ್ದೇ ಮಾಡ್ತಾಯಿದ್ದೀನಿ. ಆಮೇಲೆ ಟೊಮೆಟೊ ಹೆಚ್ಚಿಟ್ಕೊಳ್ಳೋಣ. ಟೊಮೆಟೊ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ, ಈಗೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನಷ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ನೋಡಿ, ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ತೋರಿಸ್ತಾ ಇದ್ದೀನಿ. ಜೀರಿಗೆ ಅದೆಲ್ಲ ಚಟಪಟ ಆದಮೇಲೆ ಸ್ವಲ್ಪ ಕರಿಬೇವು, ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಕೆಂಪಗಾಗೋ ಥರ ಕೈ ಆಡಿಸ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಅವನ್ನ. ಅದಾದಮೇಲೆ ಟೊಮೆಟೊ, ಸ್ವಲ್ಪ ಟೊಮೆಟೊನು ಹಾಕಿದ್ಮೇಲೆ ಬಾಡಿಸ್ಕೊಳ್ಳಬೇಕು. ಇವಾಗಿನ ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿನ ಸಣ್ಣದಾಗಿಯೇ ಹೆಚ್ಕೋಬೇಕು. ಹೀರೆಕಾಯಿ ಅಂದರೆ ಸ್ವಲ್ಪ ಟೇಸ್ಟಿಯಾಗಿ ಅನಿಸುತ್ತೆ. ಇವಾಗ ಅದನ್ನು ಕೂಡ ಕೈ ಆಡಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಚ ಖಾರದ ಪುಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ. ನೀವು ಸಕ್ಕರೆ ಬೇಡ ಅಂದರೆ ಸ್ವಲ್ಪ ಸ್ಕಿಪ್ಪಾದರೂ ಮಾಡ್ಕೋಬೋದು. ಇವಾಗ ಮತ್ತೆ ಕೈ ಆಡಿಸ್ಕೋಬೇಕು. ಇದೆಲ್ಲ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ಹೀರೆಕಾಯಿನ ಎಣ್ಣೆಯಲ್ಲೇ, ನೀರು ಹಾಕಬಾರ್ದು, ಎಣ್ಣೆಯಲ್ಲೇ ಕುದಿಸ್ಬೇಕು. ಮುಚ್ಚಳ ಮುಚ್ಚಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈಯನ್ನು ನೋಡ್ತಾ ಇದ್ದೀರಾ ಹೇಗೆ ಎಣ್ಣೆ ಬಿಟ್ಕೊತಾ ಇದೆ ಅಂತ.
ಇವಾಗ ಒಂದು ಸ್ವಲ್ಪ ಗುರಳ್ ಪುಡಿ ಅಂತ ನಮ್ಮ ಕಡೆ ಎಲ್ಲ ಗುರೆಳ್ಳು ಅಂತ ಬರುತ್ತೆ, ಮತ್ತು ಸ್ವಲ್ಪ ಶೇಂಗದ ಪುಡಿನ ಹಾಕ್ಕೊಂಡು ಮತ್ತೆ ಕೈ ಆಡಿಸ್ಕೊಳ್ಬೇಕು. ಶೇಂಗದ ಪುಡಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬೇಯಲು ಬಿಡಬಾರ್ದು, ತಳ ಹತ್ತಿ ಬಿಡುತ್ತೆ, ಸೀದು ಹೋಗ್ಬಿಡುತ್ತೆ. ಇವಾಗ ಮತ್ತೆ ಒಂದು ಸ್ವಲ್ಪ ಗ್ಯಾಸ್ನ ಸ್ಲೋದಲ್ಲಿಟ್ಟು ಚೆನ್ನಾಗಿ ಕುದಿಯಲು ಬಿಡಬೇಕು. ಹೀರೆಕಾಯಿ ಎಲ್ಲ ನೀರು ಬಿಟ್ಕೊತಾ ಇದೆ ನೋಡಿ. ರೆಡಿ ಆಯಿತು, ಬಿಸಿ ರೊಟ್ಟಿ ಜೊತೆ ಹೀರೆಕಾಯಿ ಪಲ್ಯ ಸವಿಯಲು ರೆಡಿ. ನೋಡ್ತಾ ಇದ್ದರೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಸವಿಯಲು ರೆಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೇಗೆ ಇದೆ ಎಂದು ಕಮೆಂಟ್ ಮಾಡಿ, ಸ್ಕಿಪ್ ಮಾಡಿ ನೋಡಿ. ನೋಡ್ತಾ ಇದ್ದೀರಾ, ಬಿಸಿ ಬಿಸಿ ಹೀರೆಕಾಯಿ ಪಲ್ಯ. ಬಿಸಿ ರೊಟ್ಟಿಯಲ್ಲಾದರೂ ತಿನ್ಬೋದು, ತೆಳ್ಳನ ರೊಟ್ಟಿಯಲ್ಲಾದರೂ ರುಚಿ ಹೇಗಿದೆ